ಜೈಲರ್ ಇಲ್ವಾ? ಅವರು ಇವತ್ತು ಲೀವಲ್ ಇದ್ದಾರೆ ಸರ್. ಕಮ್ ಆನ್. ದೇಶದ್ರೋಹ ಮಾಡಕ್ಕೆ ಎಷ್ಟು ಧೈರ್ಯ ನಿಮಗೆ? ಓಳಿ ಮಗನ, ಏನೋ ಗುರಾಯಿಸ್ತೀಯ? ನಿನ್ನಿವತ್ತು ಬಿಡೋದಿಲ್ಲ ಕಣೋ, ನಿನ್ನಿವತ್ತು ಬಿಡೋದಿಲ್ಲ. Come on, start! Oh!
ನೀವು ಜೈಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕಾರಣ ಯಾರು? ಕಮ್ ಆನ್ ಟೆಲ್ ಮೀ. ನೀವು ಜೈಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕಾರಣ ಯಾರು? ಹೇಳಲ್ಲ. ನಿಮಗೆ ತಪ್ಪಿಸ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾರೆ ಜೈಲು ಒಳಗಿದ್ದವರ ಹೊರಗಿದ್ದವರ? ಕಾದಿ ಇನ್ಫ್ಲೂಯೆನ್ಸಾ ಕಾಕಿ ಇನ್ಫ್ಲೂಯೆನ್ಸಾ? ಗೊತ್ತಿಲ್ಲ ಗೊತ್ತಿಲ್ಲ. ಮಗಳ ಜೈಲಿಂದ ತಪ್ಪಿಸ್ಕೊಂಡು ಬರೋದಕ್ಕೆ ಕಾರಣ ಯಾರು? ಜೈಲಿಂದ ತಪ್ಪಿಸ್ಕೊಂಡು ಬರೋದಕ್ಕೆ ಕಾರಣ ನಿಮಗೆ ಸಹಾಯ ಮಾಡಿದವರು ಯಾರು? Come on. Come on, come on! You bastard! ರಿಲ್ಯಾಕ್ಸ್. ಇವನ್ ನಿಜ ಹೇಳೋದಕ್ಕೆ ನಾಲಿಗೆ ಬೇಕು. ನೀನು ಜೈಲಿನಿಂದ ತಪ್ಪಿಸ್ಕೊಂಡು ಬರೋಕ್ಕೆ ಕಾರಣ ಯಾರು? ಗೊತ್ತಿಲ್ಲ. ನೀನು ಜೈಲಿನಿಂದ ತಪ್ಪಿಸ್ಕೊಂಡು ಬರೋಕ್ಕೆ ಕಾರಣ ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಕಾರಣ ಯಾರು? ಗೊತ್ತಿಲ್ಲ. ನೀನು ಜೈಲಿನಿಂದ ತಪ್ಪಿಸ್ಕೊಂಡು ಬರೋಕ್ಕೆ ಕಾರಣ ಗೊತ್ತಿಲ್ಲ. ಪ್ರತಾಪ್, ಕಾರಣ ಗೊತ್ತಿಲ್ಲ. ಕಮ್ ಆನ್ ಟೆಲ್ ಮೀ, ಕಾರಣ ಯಾರು? ಗೊತ್ತಿಲ್ಲ 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 ಗೊತ್ತಿಲ್ಲ. ಓಕೆ ಓಕೆ. ನೀನು ಜೈಲಿನಿಂದ ತಪ್ಪಿಸ್ಕೊಂಡು ಬರೋಕ್ಕೆ ಕಾರಣ ಗೊತ್ತಿಲ್ಲ ಗೊತ್ತಿಲ್ಲ. ಯಾಕಾಗ ನೋಡ್ತೀರಾ? ಯಾಕಾಗ ಮುಖ ನೋಡ್ತೀರಾ? ಉಟ್ಕೊಳ್ಳಿ ಉಟ್ಕೊಳ್ಳಿ, ಸಾಕಾಗ್ದವ್ರು ಹೇಳ್ರಿ, ತಾನ್ ತರಿಸ್ಕೊಡ್ತೀನಿ ಉಟ್ಕೊಳ್ಳರಂತೆ. ಹೆಗಲ ಮೇಲೆ ಸ್ಟಾರ್ ಇಂದ ಹಿಡಿದು ಕಾಲೊಳಗ ಬೂಟೊಳಗೂ ಬಿಚ್ಚಾಕಿ ಕಾನೂನು ಕಳ್ಕೊಂಡು ಸ್ಯಾಂಡ್ರ ತರ ಲಾಬ್ 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 ಹೊಯ್ಕೊಳ್ಳಿ. ಅದನ್ನ ನೋಡಿ ನಾನು ಸಂತೋಷ ಪಡ್ತೀನಿ. ನಿಮ್ಮ ಅಕ್ಕೆ ಸರ್, ದಯವಿಟ್ಟು ಕಂಟ್ರೋಲ್ ಮಾಡ್ಕೊಳ್ಳಿ ಸರ್. ಏನ್ರಿ ಏನ್ರಿ ಕಂಟ್ರೋಲ್ ಮಾಡ್ಕೊಳ್ಳೋದು? ನಮ್ ರಾಜ್ಯ ಆಳೋ ನಾಯಕರಿಗೆ ಡಾಕ್ಟರ್ ಹೇಳ್ದಂಗೆ BP ಶುಗರ್ ಜೊತೆಗೆ ಮಜಾ ಮಾಡೋದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ದಂಗೆ ನನಗ್ ಕಂಟ್ರೋಲ್ ಮಾಡ್ಕೊ ಅಂತ ಹೇಳ್ತಾರಲ್ರಿ ನೀವು. ನಮ್ಮ ಇಂಡಿಯಾ ಇತಿಹಾಸದಾಗೆ ಈ ಸೆಂಟ್ರಲ್ ಜೈಲ್ ಬ್ಲಾಸ್ಟ್ ಅನ್ನೋ ಸುದ್ದಿ ಇರ್ಲಿಲ್ಲ. ಆದ್ರೆ ಅಂತಹದ್ದೊಂದು ಸುದ್ದಿ ಈಗ ನಮ್ಮ ಸರ್ಕಾರದಾಗ ನಡೆದೈತಿ ಅಂದ ಮೇಲೆ ಇದಕ್ಕೆ ಏನಂತ ಉತ್ತರ ಕೊಡ್ತೀರಾ? ಅದನ್ನ ಮೊದಲು ಬೊಗಳಿ. ಏನೋ ಆಗ್ಬಾರದು ಆಗೋಯ್ತು. ಅದರಿಂದ ಅದನ್ನ ಯಾರು ಮಾಡಿದ್ದಾರೆ ಅವ್ರನ್ನ ಬೈಬೇಕೆ ಹೊರತು ಇಡೀ ಡಿಪಾರ್ಟ್ಮೆಂಟ್ ನ ಬೈಯೋದು ತಪ್ಪು. ಅಂದ್ರೆ ಡು ಯು ಮೀನ್ ಟು ಸೇ ಇಟ್ ಇಸ್ ಎ ನೆಗ್ಲಿಜೆನ್ಸಿ ಆಫ್ ಅವರ್ ಜೈಲ್ ಸೆಕ್ಯೂರಿಟಿ? ಆಫ್ ಕೋರ್ಸ್. ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೂ ಬಾಯಲ್ಲಿ PP ಊದ್ಕೊಂಡು ಜಾಗ್ತೆ ರಹೋ ಅಂತ ಬಾಯಿ ಬಡ್ಕೊಂಡ್ರೆ ಸಾಕಾಗ್ಲಿಲ್ಲ. ನಿಷ್ಠೆಯಿಂದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಜಾಗೃತರಾಗಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಎಚ್ಚರದಿಂದ ಕಾಯ್ಬೇಕು. ನಿಜ. ಹಾಗೆ ಕಾಯ್ದು ಕಣ್ಣಲ್ಲಿ ಕಣ್ಣಿಟ್ಟು ಹೊಂಚಾಕಿ ನೋಡಿರೋ ಪ್ರಕಾರ ಜೈಲ್ ಬ್ಲಾಸ್ಟ್ ಆಗಕ್ ಮುಂಚೆ ನಿಮ್ಮನ್ನ ಬಿಟ್ರೆ ನಾವು ಬೇರೆ ಯಾರನ್ನೂ ಅಲೋ ಮಾಡಿಲ್ಲ. ಏನ್ರಿ ಹೇಳ್ತಿದ್ದೀರಾ? ಹಾಗಾದ್ರೆ ಜೈಲ್ ಬ್ಲಾಸ್ಟ್ ಆಗೋದಕ್ಕೆ ನಾನ್ ಕಾರಣನಾ? ಎಕ್ಸಾಕ್ಟ್ಲಿ. ಲಾ ಅಂಡ್ ಆರ್ಡರ್ ನ ಕಳ್ಕೊಂಡು ಬಿಳಿ ಸೀರೆ ಉಟ್ಕೊಂಡು ಬದುಕಿ ಅಂತ ನೀವ್ ಹೇಳಿದ್ರಿ. ಹಾಗೆ ಉಟ್ಕೋಬೇಕಾದವರಿಗೆ ಸೀರೆ ಉಡ್ಸಿ ಬೂಟಲ್ಲಿ ಹೊಡೆದು ಕರ್ಕೊಂಡು ಹೋಗೋಣ ಅಂತ ಈಗ ನಾನ್ ಬಂದಿದ್ದೀನಿ. ವಾಟ್ ಡು ಯು ಮೀನ್? ಮಿಸ್ಟರ್ ಕಮಿಷನರ್, ಟೇಕ್ ಔಟ್ ಯುವರ್ ಸ್ಟಾರ್ಸ್. ಯಜ್ಞ, ರಿಮೆಂಬರ್ ವಿ ಆರ್ ಬೋತ್ IPS ಆಫೀಸರ್ಸ್. ಇಂಡಿಯನ್ ಪೊಲೀಸ್ ಸರ್ವಿಸ್. ನೋ, ಯು ಆರ್ ರಾಂಗ್. ನೀನ್ IPS ಅಲ್ಲ, IPPS. ಇಂಡಿಯನ್ ಪೊಲಿಟಿಕಲ್ ಪಿಂಪ್ಸ್ ನ ಸೇಫ್ ಗಾರ್ಡ್ ಮಾಡೋ ಒಬ್ಬ ಕ್ಲಾಸ್ 1 ಹೆಂಚ್ಮನ್. ನಾನು ಈ ರಾಜ್ಯದ ಓಮ್ ಮಿಸ್ಟರ್.
ನನ್ನ ಎದುರಿಗೆ ಇಷ್ಟೊಂದು ಎಗರಾಡ್ತಿಯಲ್ಲ, ಏಟಲ್ಲ ಧೈರ್ಯ ನಿನಗೆ? ಹೀರೋ ಪೋರ್ಟ್ಫೋಲಿಯೋನ ಸರಿಯಾಗಿ ಪ್ರೊನೌನ್ಸ್ ಮಾಡಕ್ಕೆ ಬರೆದಿರೋ ಒಬ್ಬ ಅನ್ಎಜುಕೇಟೆಡ್ ಕಂಟ್ರಿ ಬ್ರೂಟ್ ಮುಂದೆ ನಿಂತು ಮಾತಾಡಕ್ಕೆ ಬೇಕಾಗಿರೋದು ಧೈರ್ಯ ಅಲ್ಲ, ತಲೆ. ಅವರು ಹೋಮ್ ಮಿನಿಸ್ಟರ್, ಅವ್ರಿಗೆ ಈ ರೀತಿ ಮಾತಾಡೋದು ಕಾನೂನು ವಿರುದ್ಧ. ಯಾವ ಕಾನೂನು? ಮಲಗಿದ್ದ 35 ಕೋಟಿ ಜನರಿಗೆ ಸ್ವತಂತ್ರ ಸಿಕ್ಕಿದಾಗ ಭವಿಷ್ಯದ ಬಗ್ಗೆ ಯೋಚಿಸದೆ ಕೂತಲ್ಲಿ ಗೀಚಾಕಿದ 48ರ ಕಾನೂನು ಬಗ್ಗೆ ಮಾತಾಡ್ತಾ ಇದೀಯಾ? ಅಥವಾ 95 ಕೋಟಿ ಜನ ಇದ್ದು ಭವಿಷ್ಯನೇ ಇಲ್ದಿರೋ ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹರಿದು ತಮ್ಮ ಅಂಡಿಗೆ ತೇಪೆ ಹಾಕೊಂಡು ಉಳಿದಿರೋ ಅಷ್ಟೋ ಇಷ್ಟೋ ಸೆಕ್ಷನ್ ಗಳನ್ನ ಅವರವರ ಸ್ವಾರ್ಥಕ್ಕೋಸ್ಕರ ತಿದ್ದಿ ಗೀಚಿ ಅಳಿಸಿ ನಿನ್ನಂತ IPPS ಗೆ ಅಂಡರ್ವರ್ಲ್ಡ್ ಡಾನ್ಗಳಿಗೆ ಬ್ಯಾಕ್ ಬೋನ್ ಆಗಿ ನಿಂತು ಸಪೋರ್ಟ್ ಮಾಡ್ತಾ ಇರೋ ಈ ಪೊಲಿಟಿಕಲ್ ಪಿಮ್ಸ್ ತಮ್ಮ ಸ್ವಾರ್ಥಕ್ಕೋಸ್ಕರ ಹುಟ್ಟಾಕೊಂಡಿರೋ 98ರ ಅಂಧ ಕಾನೂನು ಬಗ್ಗೆ ಮಾತಾಡ್ತಾ ಇದೀಯಾ? ಯಾವ ಕಾನೂನು? ಐಜಿ ಅವ್ನ ಹಂಗ ಮಾತಾಡ್ತಾ ಇದ್ರು ಗರ ಬಡ್ದಂತರ ಕುಂತಿದಿಲ್ಲ, ಮಾತಾಡ್ಲಾ? ಮಾತಾಡಿ ಸರ್, ಮಾತಾಡಿ. 32 ವರ್ಷ ರಾಜ್ಯದ ಲಾಂಡ್ ಆರ್ಡರ್ ಕಾಪಾಡೋ ಒಬ್ಬ ಪೊಲೀಸ್ ಆಫೀಸರ್ನ ಜಸ್ಟ್ 3 ದಿನ ಕುಶನ್ ಸೀಟ್ ಅಲ್ಲಿ ಕೂರೋ ಒಬ್ಬ ರಾಜಕಾರಣಿ ಏಕವಚನದಲ್ಲಿ ಕರೆದು ಕೇಳ್ತಾ ಇದ್ದಾನೆ. ಮಾತಾಡಿ ಸರ್, ಉತ್ತರ ಕೊಡಿ. ಕಮಾನ್, ಸ್ಪೀಕ್ ಔಟ್. ಅವನಿಗೆ ಯಾಕಲಾ, ನಿನಗೂ ಹಂಗೆ ಕರೆಯದೆ? ನಿನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಕಡ್ಲೆಕಾಯಿ ಮಾರ್ಕೊಂಡು ಪಿಕ್ ಪಾಕೆಟ್ ಮಾಡ್ತಿದ್ದ ಸುವರ್ಣನ್ ಮಗ ನೀನು. ಮದುವೆ ಆದ ಹೆಂಡತಿಗೂ ತಲೆ ಹಿಡಿದು ಪೊಸಿಷನ್ ಅಲ್ಲಿದ್ದ MLA ಬುಟ್ಟಿಗೆ ಹಾಕೊಂಡು ಸೌದಾ ಹತ್ತಿದ ಕೂಡಲೇ ಕಟ್ಕೊಂಡೋಲ್ ಜೊತೆ ನಮ್ದವ್ರಿಗೂ ಸಮಾಧಿ ಕಟ್ಟಿ ಅದ್ರ ಮೇಲೆ ಕೋಲ್ ಹಿಡಿದಿರೋ ಗಾಂಧಿ ನಿಲ್ಲಿಸಿ ಹೇ ರಾಮ್ ಅಂತ ಬರ್ಸ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯೇನೋ? ನಮಸ್ಕಾರ ಫ್ರೆಂಡ್ಸ್. ಜೈಲ್ ಬ್ಲಾಸ್ಟ್ ಮಾಡಿ ಟೆರರಿಸ್ಟ್ ನ ಎಸ್ಕೇಪ್ ಆಗಿ ಮಾಡಿದ್ದು ಸೋಕಾಲ್ಡ್ ಹೋಮ್ ಮಿನಿಸ್ಟರ್ ಯಲ್ಲಪ್ಪ ಅಂಡ್ ಪೊಲೀಸ್ ಕಮಿಷನರ್ ಬಾಲರಾಜ್. ತಪ್ಪಿಸ್ಕೊಂಡು ಹೋಗೋಕೆ ಪ್ರಯತ್ನ ಪಟ್ಟವರೇ ತಪ್ಪೊಪ್ಕೊಂಡಿರೋದ್ರಿಂದ ಇವರಿಗೆ ಬಟ್ಟೆ ಬಿಚ್ಚಿ ಸೀರೆ ಉಡಿಸ್ತೀರೋ, ಇಲ್ಲ ಕಜ್ಜಿ ನಾಯಿಗಳಿಗೆ ಅಟ್ಟಿಸ್ಕೊಂಡು ಹೊಡೆದಾಗೆ ಬೀದಿಲಿ ಹೊಡೆದು ಕರ್ಕೊಂಡು ಹೋಗ್ತೀರೋ? ಚಾಯ್ಸ್ ಇಸ್ ಯುವರ್ಸ್. Your attention please. Jet Airways announces the arrival of Mumbai-Mangalore flight number 9W431. ನಮ್ಮವರು ಒಳಗೆ ಎಷ್ಟು ಜನ ಇದ್ದಾರೆ? 5 ಜನ ಇದ್ದಾರೆ. ಸೋಮು ಅವನು ಫಿಟ್ ಆಗ್ಬಿಡ್ತಾನೆ. ಅವನ ಹೆಸರು? ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಯಜ್ಞ.